ರಾಮಚಂದ್ರ ಗೌಡರವರ ನೂತನ ಟ್ರೈಲೈಫ್ ಕಚೇರಿಯನ್ನು ಬೆಂಗಳೂರಿನ ಸದಾಶಿವನಗರದಲ್ಲಿ ಉದ್ಘಾಟಿಸಿದರು. ಬೆಂಗಳೂರಿನ ಸದಾಶಿವನಗರದ ಬ್ಯಾಶ್ಮನ್ ಸರ್ಕಲ್ನಲ್ಲಿ ನೂತನ ಟ್ರೈಲೈಫ್ ಕಚೇರಿ ಉದ್ಘಾಟನೆಗೊಂಡಿದೆ. ಈ ಸಂಸ್ಥೆಯು ಡಬಲ್ ಧಮಾಕ ರೀತಿಯಲ್ಲಿ 2 ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಉದ್ಘಾಟನೆಗೊಂಡಿದೆ. ಮೊದಲಿಗೆ ಟೇಪ್ ಕತ್ತರಿಸುವ ಮೂಲಕ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು. ವಿಜಯದಶಮಿಯಂದು ಶುಭಾರಂಭ ಮಹಾತ್ಮ ಗಾಂಧೀಜಿ ಮತ್ತು ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಹಾಗೂ ವಿಜಯದಶಮಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಈ ಕಚೇರಿ ಉದ್ಘಾಟನೆಗೊಂಡಿರುವುದು ವಿಶೇಷ. ಇದೇ ಸಂದರ್ಭದಲ್ಲಿ RSS ತನ್ನ 101ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಂಡಿದೆ. ಹೀಗಾಗಿ ಈ ಕಚೇರಿಯ ಉದ್ಘಾಟನೆ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ. ಇದೇ ಕಟ್ಟಡದಲ್ಲಿ ಟ್ರೈಲೈಫ್ ಫಾರ್ಮಸಿ ಸಹ ಆರಂಭಗೊಂಡಿದೆ. ಟ್ರೈಲೈಫ್ ಸಂಸ್ಥೆಯು ರೋಗಿಗಳಿಗೆ ಅನುಕೂಲಕರವಾಗುವ ಇಲ್ಲಿ ಆಯುರ್ವೇದ, ಸಾಕುಪ್ರಾಣಿಗಳ ಔಷಧಿಗಳು ಸೇರಿದಂತೆ ಇತರ ವೈದ್ಯಕೀಯ ಸೇವೆಗಳು ಹಾಗೂ ಔಷಧಿಗಳು ಲಭ್ಯವಿರುತ್ತದೆ. ಇದೇ ಫಾರ್ಮಸಿ 24/7 ತೆರೆದಿರುತ್ತದೆ ಎಂದು ಸೀಕಲ್ ರಾಮಚಂದ್ರಗೌಡ ತಿಳಿಸಿದ್ದಾರೆ. ಇದರಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಲಿದೆ. ಈ ಫಾರ್ಮಸಿಯು ಸುಲಭವಾಗಿ ತಲುಪುವ ಸ್ಥಳದಲ್ಲಿ ಇರುವುದರಿಂದ ರೋಗಿಗಳಿಗೆ ಮತ್ತು ಗ್ರಾಹಕರಿಗೆ ಅನುಕೂಲಕರವಾಗುತ್ತದೆ ಎಂದು ಹೇಳಿದರು. ನಂತರ ಬಂದಂತಹ ಎಲ್ಲ ಅತಿಥಿಗಳಿಗೆ ಸಿಹಿಯನ್ನು ಹಂಚಿ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಆರ್ ಚಂದ್ರು, ಕೋಲಾರದ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್, ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಶಫೀಕ್, ಮೋಹನ್ ಸುರೇಶ್, ಒಕ್ಕಲಿಗ ಸಂಘದ ನಿರ್ದೇಶಕರಾದ ಬಾಲಕೃಷ್ಣ, ಒಕ್ಕಲಿಗರ ಸಂಘದ ಕಿಂಗ್ಸ್ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ಸೈನ್ಸ್ ಡಾಕ್ಟರ್ ಪರಮೇಶ್, ಡಾಕ್ಟರ್ ಬಲ್ಲಾ, ಲಕ್ಷ್ಮೀನಾರಾಯಣ್, ಶ್ರೀಕಾಂತ್, ಮರಳುಕುಂಟೆ ಕೃಷ್ಣಮೂರ್ತಿ, ಡಾಕ್ಟರ್ ಸತ್ಯನಾರಾಯಣ ರಾವ್, ವಿಜಯಕುಮಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಸೀಕಲ್ ಆನಂದಗೌಡ, ಸುಬ್ಬಾರೆಡ್ಡಿ, ದೀಶಾ ವೆಂಕಟೇಶ್, ಆನೆಮಡುಗು ಮುರಳಿ, ವೈ ಹುಣಸೇಹಳ್ಳಿ ಮಂಜುನಾಥ ರೆಡ್ಡಿ, ದೇವರಾಜ್, ಇನ್ನು ಅನೇಕ ಗಣ್ಯರು, ಕಾರ್ಯಕರ್ತರು, ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ಸೇರಿ ಅನೇಕ ಹಿತೈಷಿಗಳು ಭಾಗವಹಿಸಿದ್ದರು. ವರದಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಸ್ವಾತಂತ್ರ್ಯ ಆಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಶಾಂತಿಯುತವಾಗಿ ಭಾರತದ ಶಾಂತಿಯುತದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ 156ನೇ ಹುಟ್ಟುಹಬ್ಬ. ವಿಶೇಷವಾಗಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ನಾವು ಇವತ್ತು ಗಾಂಧಿ ಜಯಂತಿನ ಆಚರಣೆ ಮಾಡಿದ್ದೀವಿ. ವಿಜಯದಶಮಿ ನಮ್ಮ ಕರ್ನಾಟಕ, ಮೈಸೂರು, ಇಡೀ ವಿಶ್ವವಿಖ್ಯಾತ ದಸರಾದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವಿವತ್ತು ಬೆಂಗಳೂರು ಸದಾಶಿವನಗರ ಭಾಷಣ ಸರ್ಕಲಲ್ಲಿ ನಮ್ಮ ಹೊಸ ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ. ಇದು ವಿಶೇಷವಾದ ದಿನ. ಗಾಂಧಿಯವರ ಹುಟ್ಟಿದ ದಿನ, ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದ ದಿವಸ, ವಿಜಯದಶಮಿ. 100 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗಿದೆ. 100ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ದಿವಸ, ವಿಶೇಷವಾದ ದಿವಸ. ನಮ್ಮ ಹೊಸ ಕಚೇರಿಯಲ್ಲಿ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇಷ್ಟೋ ದಿವಸ ನಮ್ಮ ಮನೆ ಹತ್ರನೇ ಆಫೀಸ್ ಇತ್ತು. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂಧು ಬಳಗದವರು, ನಮ್ಮ ಕಾರ್ಯಕರ್ತರಿಗೆ ಬೆಳಗ್ಗೆ 9 ಗಂಟೆ ಮೇಲೆ ಸಾಯಂಕಾಲ 6 ಗಂಟೆವರೆಗೂ ಈ ಕಚೇರಿಯಲ್ಲಿ ವರ್ಕಿಂಗ್ ಡೇ ಇರ್ತೀವಿ. ಈ ಎಲ್ರಿಗೂ ಸುಲಭವಾಗಿ ಬರ್ತಕ್ಕಂಥ ಇದೊಂದು ಅಡ್ರೆಸ್ ಇರ್ತಕ್ಕಂಥ ಜಾಗ. ಹಾಗಾಗಿ ಇವತ್ತು ಈ ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ. ಸದಾಶಿವನಗರದಲ್ಲಿ ನಮ್ಮ ಟ್ರೈಲೈಫ್ ಫಾರ್ಮಸಿ ಕೂಡ ಇದೇ ಒಂದು ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ವಿಶೇಷವಾಗಿ ಫಾರ್ಮಸಿಲಿರ್ತಕ್ಕಂಥ ಒಂದೇ ರೂಫಲ್ಲಿ ಎಲ್ಲ ಮೆಡಿಸಿನ್ ಸಿಗ್ತಕ್ಕಂಥದ್ದು, 24/7 ಮೆಡಿಸಿನ್ ಸಿಗ್ತಕ್ಕಂಥದ್ದನ್ನು ಮಾಡಿದ್ವಿ. ಅದ್ರ ಜೊತೆಗೆ
ಆಯುರ್ವೇದಿಕ್ ಕೂಡ ಸಿಗುತ್ತೆ. ಪೆಟ್ಸ್ಗೂ ಕೂಡ ಇಲ್ಲಿ ಎಲ್ಲ ಥರ ಮೆಡಿಸಿನ್ನು ಎಲ್ಲ ಸಿಗುತ್ತೆ. 24 ಗಂಟೆ ಇದು ತೆಗೆದಿರ್ತೀವಿ. ಈ ಒಂದು ಸೌಲಭ್ಯ ಕೂಡ ಈ ಬಿಲ್ಡಿಂಗಲ್ಲಿದೆ. ಹಾಗಾಗಿ ವಿಶೇಷದಿಂದ ನಾವು ಇವತ್ತು ಆಫೀಸ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಧು ಬಳಗದವರಿಗೆ ಶುಭಾಶಯಗಳನ್ನು ಕೋರ್ತೀವಿ.